ಒಂದು ಕಾಸ ನೀವು ಹಿಂದ ಹೇಳಿದ್ರಿ, ಈ ಹುಟ್ಟಿ ಬಂದ್ರೆ ಏನ್ ಹೇಳ್ತೀರಿ? ಹುಟ್ಟು ಬಂದ್ರು ಅಂತ ಏನ್ ಇಲ್ಲಿ ಬಂದು ಕೂತಾರಲ್ಲ ಮಾಡ್ತಾರೆ. ಯದಾ ಯದಾ ಈ ಧರ್ಮಸ್ಯ ಭಾರತ ಭಗವದ್ಗೀತೆ ಏನ್ ಹೇಳ್ತಾ, ಯಾವ ಯಾವ ಕಾಲದಲ್ಲಿ ಭಕ್ತಿ ಉಕ್ಕೇರಿ, ಯಾವ ಯಾವ ಯುಗದಲ್ಲಿ ಭಕ್ತಿ ಯಾರು ಬಂದಾರಲ್ಲ, ಮತ್ತೆ ಬಂದಿಲ್ಲ ಅಂತ ಹೇಳೋದು ಬರಲೇ ಸಾಕ್ಷಾತ್ ಮಾಡಕತಿ. ಆ ಭಗವಂತನೇ ಆ ಅವತಾರ ತಾಳ ಬಂದಪ್ಪ ಅಂತಂದ್ರ ನಿಜವಾಗಿ ಇವರೇ ಅಂತ ಹೇಳಿ. ಹೌದಲ್ರಿ? ಹೌದು. ಅವ್ರದ ನಾಳೆ ಆನೆಮರಣಿಗೆ ಅಂತ ಹೇಳಿದೆನು. 15ನೇ ತಾರೀಕು ಅವ್ರ ಆನೆಮರಣಿಗೆ ಹುಟ್ಟು ಬಂದಾಗ ಅವ್ರದ ಆನೆಮರಣಿಗೆ ಎಷ್ಟು? 1,10,000 ರೂಪಾಯಿ. ಅವಾಗ ಇನ್ನೂ 6,000 ಸಿದ್ದು, ಈಗಿಲ್ಲ. ಅಲ್ಲ, ಹಣ ಸಿಗುತ್ತ, ಎಲ್ಲ ಸಿಗುತ್ತ, ಸಮಯ ಸಿಗುತ್ತ, ಸಮಯ ಸಿಗುದಿಲ್ಲ. 3 ಮಂದಿ ಕಳ್ಕೊಂಡಿವಿ. ಸಿದ್ದೇಶ್ವರ ಕಳ್ಕೊಂಡಿವಿ, ಶ್ರದ್ಧಾನಂದ ಕಳ್ಕೊಂಡಿವಿ, ಶಿವಾನಂದ ಕಳ್ಕೊಂಡಿವಿ, ಎಲ್ಲಾನು ಕಳ್ಕೊಂಡಿವಿ. ಆದ್ರೆ ಯುರೋಪ್ರದರ ಕಣ್ಣಾರ ನೋಡಿ ಕಾಸ ಹಾಯಾಗಿ ಜೀವನ ನಾವು ಉದ್ಧಾರ ಮಾಡಿಕೊಳ್ಳುತ್ತೇವೆ. ಧನ್ಯ ನಾವು ಅಂತ ಏತಟ್ ಹೇಳ್ಬೋದು. ಇವತ್ತು ಅಂತ ಒಂದು ಸುಸಂಧಿ ನಮ್ಮ ಜಿಲ್ಲಾಕ್ಕಾಗಿ, ನಮ್ಮ ತಾಲೂಕಿಗೆ ಬರ್ತದೆ. ಪುಣ್ಯಾತ್ಮನೆ ಹಾಗಾಗಿ 15ನೇ ತಾರೀಕಿಗೆ ಸಂಭ್ರಮವಾಗಿ ಅನನ್ಯ ಭಕ್ತಿಯಿಂದ ಅಪ್ಪ ಅವರು ಆರಾಧನೆ ಮಾಡಿಕೊಂಡು ನಾವು ನಡುವು ಪಾತ್ರ ಅವ್ರನ್ನ ಪ್ರಸನ್ನ ಮಾಡ್ಕೊಂಡು ಹೋಗ್ತಾ ನನ್ನ ಮಾತು ಇಲ್ಲಿವರೆಗೆ